ನಮಸ್ಕಾರ ವೀಕ್ಷಕರೇ. ಈ ದಿನ ಪುರಂದರದಾಸರ ಮತ್ತೊಂದು ಕೀರ್ತನೆಯನ್ನ ವಾಚನ ಮಾಡ್ತಾ ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ, ಆ ಕೀರ್ತನೆಯ ಶೀರ್ಷಿಕೆ ಆಚಾರವಿಲ್ಲದ ನಾಲಿಗೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂತ ನಾಲಿಗೆ. ಪ್ರಾತಃ ಕಾಲದೊಳೆದ್ದು ನಾಲಿಗೆ ಪ್ರಾತಃ ಕಾಲದೊಳೆದ್ದು ನಾಲಿಗೆ ಸಿರಿಪತಿ ಎನ್ನಬಾರದೆ ನಾಲಿಗೆ. ಸಿರಿಪತಿ ಎನ್ನಬಾರದೆ ನಾಲಿಗೆ. ಪತಿತ ಪಾವನ ನಮ್ಮ ರತಿಪತಿ ಪತಿತ ಪಾವನ ನಮ್ಮ ರತಿಪತಿ ಜನಕನ ಸತತವು ನುಡಿ ಕಂಡ ನಾಲಿಗೆ. ಚಾಡಿ ಹೇಳಲಿ ಬೇಡ ನಾಲಿಗೆ. ಚಾಡಿ ಹೇಳಲಿ ಬೇಡ ನಾಲಿಗೆ. ನಿನ್ನ ಬೇಡಿಕೊಂಬೆನು ನಾಲಿಗೆ. ನಿನ್ನ ಬೇಡಿಕೊಂಬೆನು ನಾಲಿಗೆ. ರೂಢಿಗೊಡೆಯ ಶ್ರೀರಾಮನ ನಾಮವ ಪಾಡುತ್ತಲಿರೋ ಕಂಡೆ ನಾಲಿಗೆ. ರೂಢಿಗೊಡೆಯ ಶ್ರೀರಾಮನ ನಾಮವ ಪಾಡುತ್ತಿರೋ ನಾಲಿಗೆ. ಹರಿಯ ಸ್ಮರಣೆ ಮಾಡು ನಾಲಿಗೆ. ಹರಿಯ ಸ್ಮರಣೆ ಮಾಡು ನಾಲಿಗೆ. ನರಹರಿಯ ಭಜಿಸು ಕಂಡ್ಯ ನಾಲಿಗೆ. ನರಹರಿಯ ಭಜಿಸು ಕಂಡ್ಯ ನಾಲಿಗೆ. ವರದ ಪುರಂದರ ವಿಠಲರಾಯನ ವರದ ಪುರಂದರ ವಿಠಲನ ಚರಣ ಕಮಲವ ನೆನೆ ನಾಲಿಗೆ. ಚರಣ ಕಮಲವ ನೆನೆ ನಾಲಿಗೆ. ಎಷ್ಟೊಂದು ಸುಂದರವಾದಂತಹ ಕೀರ್ತನೆ ಅಲ್ವಾ. ಇಲ್ಲಿ ಪುರಂದರದಾಸರು ನಾಲಿಗೆ ಒಳ್ಳೆಯದಿದ್ರೆ ನಾಡೆಲ್ಲ ಒಳ್ಳೆಯದು ಅಂತ ಹೇಳಿಕೆ ಇದೆ. ನಾಲಿಗೆ ಅಂದ್ರೆ ಮಾತು ಅಂತ ಅರ್ಥ. ಮಾತುಗಳನ್ನ ನಾಲಿಗೆ ಮೂಲಕ ಹೊರಡ್ತಕ್ಕಂತ ಮಾತುಗಳು ಸಂಬಂಧಗಳನ್ನ ಬೆಸೆಯುತ್ತೆ, ಸಂಬಂಧಗಳನ್ನ ಅಳಿಸುತ್ತೆ, ಸಂಬಂಧಗಳನ್ನ ಅಳಿಸಿ ಹೋಗ್ತಕ್ಕಂತ ಸಂಬಂಧಗಳನ್ನ ಉಳಿಸ್ತಕ್ಕಂಥದ್ದು ಕೂಡ ಈ ನಾಲಿಗೆ ಅಂತಕ್ಕಂಥದ್ದು. ಆದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಮಾತುಗಳು ಎಷ್ಟೋ ಜಾಣರಾಗಿದ್ರೂ ಕೂಡ ಸ್ವಲ್ಪ ಏರುಪೇರುಗಳಾಗುವುದು ಸಹಜ. ಆದ್ರೆ ಆ ನಾಲಿಗೆಗೆ ನಮ್ಮಷ್ಟಕ್ಕೆ ನಾವೇ ಬುದ್ಧಿ ಹೇಳಿಕೊಂಡಾಗ ಕೆಲವೊಂದಿಷ್ಟು ಆಗುವಂತ ಅನಾಹುತಗಳನ್ನ ತಪ್ಪಿಸಬಹುದು ಅಂತಕ್ಕಂತ ವಿಚಾರವನ್ನ ಪುರಂದರದಾಸರು ಹೇಳ್ತಕ್ಕಂಥದ್ದು. ಮಾತನಾಡ್ತಕ್ಕಂತ ಮಾತುಗಳು ವ್ಯವಸ್ಥಿತವಾಗಿ ಒಬ್ಬರ ಮನಸ್ಸಿಗೆ ನೋಯಿಸದಿರುವ ಹಾಗೆ, ಇನ್ನೊಬ್ಬರ ಬಗ್ಗೆ ತಿಳಿದುಕೊಳ್ಳದೆ ಅವರ ಬಗ್ಗೆ ವಿನಾಕಾರಣ ಮಾತನಾಡುವುದರ ಬಗ್ಗೆ, ಅಥವಾ ಯಾರಾದ್ರೂ ಮಾತುಗಳನ್ನ ಹೇಳಿದ್ರೆ ಆ ಮಾತುಗಳನ್ನ ನಮ್ಮಲ್ಲಿ ಇಟ್ಕೊಳ್ಳಾರದೆ ಚಾಡಿ ಹೇಳ್ತಕ್ಕಂತ ವಿಚಾರ ನಾಲಿಗೆಗೆ ಬೇಡ ಅಂತಕ್ಕಂಥದ್ದನ್ನ ದೇವರಲ್ಲಿ ಪುರಂದರದಾಸರು ಪ್ರಾರ್ಥಿಸ್ಕೊಳ್ತಕ್ಕಂಥದ್ದು. ಇದು ನಮಗೂ ಕೂಡ ಅನ್ವಯಿಸ್ತಕ್ಕಂಥದ್ದು. ನಾವು ಕೂಡ ಮಾತು ಉತ್ತಮವಾಗಿ ಇಟ್ಕೊಂಡ್ರೆ ಮಾತ್ರ ನಮ್ಮ ಜೀವನ ವ್ಯವಸ್ಥಿತವಾಗಿ ನಡಿಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಪುರಂದರದಾಸರು ಹೇಳ್ತಕ್ಕಂಥದ್ದು. ಪ್ರಾತಃ ಕಾಲದೊಳಗೆ ಎದ್ದ ಮುಂಜಾನೆ ಎದ್ದು ನಾಲಿಗೆಯ ಮೇಲೆ ಅವರಿವರ ಬಗ್ಗೆ ಚಾಡಿತನ ಹೇಳುವುದರ ಬದಲಾಗಿ ಅಥವಾ ಇನ್ನೊಬ್ಬರ ಬಗ್ಗೆ ಆಡಿಕೊಳ್ಳುವುದರ ಬದಲಾಗಿ ಹರಿನಾಮ ಸ್ಮರಣೆಯನ್ನ ಮಾಡಬೇಕು ಅಂತಕ್ಕಂಥದ್ದು. ಜೊತೆಗೆ ದೇವರ ನಾಮ ಸ್ಮರಣೆಯನ್ನ ಮಾಡಬೇಕು, ಶ್ರೀರಾಮನ ನಾಮವನ್ನ ಮಾಡಬೇಕು ಅಂತಕ್ಕಂತ ವಿಚಾರಗಳನ್ನ ಇಲ್ಲೇ ಹೇಳ್ತಕ್ಕಂಥದ್ದು. ಮಾತಿನಿಂದ ನಗೆ, ಮಾತಿನಿಂದ ಹೊಗೆ, ಮಾತಿನಿಂದ ಸಕಲ ಸಂಪದ. ಮಾತು ಮುತ್ತಾದ್ರೂ ಕೂಡ ಕೆಲವೊಂದು ಸರ್ಗಿ ಆ ಮಾತು ಮೃತ್ಯು ಆಗ್ಬಹುದು ಅಂತಕ್ಕಂತ ವಿಚಾರವನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಮಾತು ವ್ಯಕ್ತಿತ್ವವನ್ನ ಬೆಳೆಸ್ಬೇಕು, ಮಾತು ವ್ಯಕ್ತಿತ್ವವನ್ನ ಅಳಿಸಬಾರದು. ಅಂದ್ರ ಈ ಮಾತು ನಾಲಿಗೆಯ ಮೂಲಕ ಹೊರಡುವುದರಿಂದಾಗಿ ನಾಲಿಗೆಗೆನ ಪುರಂದರದಾಸರು ತಿಳಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ.
ನೀಚ ಬುದ್ಧಿಯನ್ನ ಬಿಡಬೇಕು ನಾಲಿಗೆ ಅಂತಕ್ಕಂಥದ್ದು. ಜೊತೆಗೆ ಇನ್ನೊಬ್ಬರನ್ನ ದೂಷಿಸುವುದನ್ನು ಬಿಡಬೇಕು, ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಬಿರುನುಡಿಗಳನ್ನ ಆಡಬಾರದು ಅಂತಕ್ಕಂತ ಮಾತುಗಳನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಜೊತೆಗೆ ಹರಿನಾಮ ಸ್ಮರಣೆ ಇರ್ಲಿ, ನರಹರಿಯನ್ನ ಭಜಿಸೋಣ ಅಂತಕ್ಕಂಥದ್ರ ವಿಚಾರವನ್ನ ಹೇಳ್ತಕ್ಕಂಥದ್ದು. ಪುರಂದರ ವಿಠಲರಾಯನ ಚರಣ ಕಮಲ ನೆನೆ ನಾಲೆಗೆ. ಅವ್ರ ಬಗ್ಗೆ ಇವ್ರ ಬಗ್ಗೆ ಅದು ಹಾಗಾಯ್ತು ಇದು ಹೀಗಾಯ್ತು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ತಕ್ಕಂಥದ್ದು, ಇಂಥ ಎಲ್ಲ ಕೆಟ್ಟ ಕೃತ್ಯಗಳನ್ನ ಬಿಟ್ಟು ನಮಗೆ ದೇವರು ವಿಶೇಷವಾದಂತಹ ಒಂದು ವರವನ್ನ ಕೊಟ್ಟಿರ್ತಕ್ಕಂಥದ್ದು ನಾಲಿಗೆ. ನಾಲಿಗೆಗಿಂತ ನಾಲಿಗೆಯಿಂದ ಹೊರಡ್ತಕ್ಕಂತ ಮಾತುಗಳು ವಿಶೇಷವಾದಂತ ಮನುಷ್ಯನಿಗೆ ದೇವರು ಕೊಟ್ಟ ಕೊಡುಗೆ ಅಲ್ವಾ. ಅಂತ ಮಾತುಗಳನ್ನ ವ್ಯವಸ್ಥಿತವಾಗಿ ಯಾರ ಮನಸ್ಸನ್ನು ನೋಯಿಸದ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವವನ್ನ ಕಟ್ಟಿಕೊಳ್ಳುವಲ್ಲಿ ಸಹಾಯಕವಾಗಬೇಕು. ಜೊತೆಗೆ ಹರಿನಾಮ ಸ್ಮರಣೆಯನ್ನು ಮಾಡಬೇಕು, ರಾಮನಾಮಗಳನ್ನ ಜಪಿಸ್ಬೇಕು, ಪುರಂದರ ವಿಠಲನ್ನ ಸ್ಮರಿಸ್ಬೇಕು. ಅಂದ್ರೆ ನಾವು ನಮ್ಮ ಜೀವನ ಸಾರ್ಥಕ ಆಗುತ್ತದೆ ಅಂತಕ್ಕಂತ ವಿಚಾರವನ್ನ ಪುರಂದರದಾಸರು ತಮ್ಮ ಕೀರ್ತನೆಗಳಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥದ್ದನ್ನ ಕಾಣ್ತೀವಿ. ಎಷ್ಟೊಂದು ಸುಂದರವಾದಂತಹ ವಿಚಾರಗಳನ್ನ ನಮಗೆ ಕೊಟ್ಟಂತಹ ಕೀರ್ತನೆಕಾರರಾದ ಪುರಂದರದಾಸರಿಗೆ ಅನಂತ ಅನಂತ ನಮನಗಳನ್ನ ಸಲ್ಲಿಸ್ತಾ ಈ ಕೀರ್ತನೆಯ ಕುರಿತಾಗಿ ಕೆಲವೊಂದಿಷ್ಟು ನುಡಿಗಳನ್ನ ಆಲಿಸಿದ ತಮಗೂ ಕೂಡ ಅನಂತ ಅನಂತ ಧನ್ಯವಾದಗಳು. ಮತ್ತೊಂದಿಷ್ಟು ವಿಚಾರಗಳ ಮೂಲಕ ಮತ್ತೆ ಸಂಧಿಸೋಣ. ಧನ್ಯವಾದಗಳು.